ಶತಧೃತಿಯ ಸುತರೀರ್ವರುಳಿದ ಪ್ರತಿಮ ಸುತಪೋನಿಧಿಗಳ ಪರಾಜಿತನ ಸುಸಮಾಧಿಯೊಳೊಲಿಸಿ ಮೂರ್ಲೋಕದೊಳು ಮೆರೆವಾ ವ್ರತಿವರ ಮರಿಛತ್ರಿಪುಲಹ ಕ್ರತುವಶಿಷ್ಠ ಪುಲಸ್ತ್ಯ ವೈವಸ್ವತನು ವಿಶ್ವಾಮಿತ್ರ ರಂಗಿರ ರಂಗ್ರಿಗೆರಗುವೆನು. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘಧಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 30. ಶತಧೃತಿಯ ಸುತರೀರ್ವರುಳಿದ ಪ್ರತಿಮ ಸುತಪೋನಿಧಿಗಳ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಬ್ರಹ್ಮಪುತ್ರಾದಿ ಮರೀಚ್ಯಾದಿ ಸಪ್ತರ್ಷಿಗಳು ವೈವಸ್ವತ ಮನು ಮತ್ತು ವಿಶ್ವಾಮಿತ್ರ ಈ 9 ಮಂದಿಯನ್ನು ಸ್ತೋತ್ರ ಮಾಡ್ತಾರೆ. ಶತಧೃತಿ ಚತುರ್ಮುಖ ಬ್ರಹ್ಮದೇವರಿಗೆ ಶತಧೃತಿ ಎಂದು ಹೆಸರು. 100 ಬ್ರಹ್ಮಕಲ್ಪಗಳ ಕಾಲ ಭಗವತ್ ಕಾರ್ಯ ಸಾಧಕರಾಗಿ ಕಾರ್ಯನಿರ್ವಹಿಸುವ ಬ್ರಹ್ಮದೇವರು ಶತಾನಂದ ಎನಿಸುವರು. ಚತುರ್ಮುಖ ಬ್ರಹ್ಮದೇವರ ಮಕ್ಕಳು 7 ಮಂದಿ ಋಷಿವರ್ಗ. ಇವರೇ ಮರೀಚ್ಯಾದಿ ಸಪ್ತರ್ಷಿಗಳು. ಕ್ರಮವಾಗಿ ಮರೀಚಿ, ಅತ್ರಿ, ಪುಲಹ, ಕೃತು, ವಸಿಷ್ಠ, ಪುಲಸ್ತ್ಯ ಮತ್ತು ಅಂಗೀರಸ ಎಂಬ 7 ಮಂದಿ ಋಷಿಗಳು. ಈ 7 ಮಂದಿ ಋಷಿಗಳು ತಪೋನಿಧಿಗಳು, ಮಹಾತಪಸ್ವಿಗಳು, ಸುತಪೋನಿಧಿಗಳು. ಶ್ರೀ ಪರಮಾತ್ಮನು ಅಸದೃಶನು, ಅಪರಿಮಿತ ಮಹಿಮಾ ಸಂಪನ್ನನು, ಏಕಮೇವ ದ್ವಿತೀಯನು, ಸಮಾಭ್ಯಧಿಕ ಶೂನ್ಯನು. ಇದರಿಂದ ಅಪ್ರತಿಮ ಎಂದಿದ್ದಾರೆ. ಅಪ್ರತಿಮನಾದ ಅಪ್ರಮೇಯನು, ಅಜೇಯನು, ಪರವಶವಲ್ಲದವನು, ಅದರಿಂದ ಅಪರಾಜಿತನು. ಅಂತಹ ಅಪ್ರತಿಮ ಅಪರಾಜಿತನಾದ ಶ್ರೀ ಪರಮಾತ್ಮನನ್ನು ಈ ಸಪ್ತರ್ಷಿಗಳು ತಮ್ಮ ಘೋರ ತಪಸ್ಸಿನ ದ್ವಾರ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಒಲಿಸಿಕೊಂಡು ಅವನ ಅನುಗ್ರಹ ಪಡೆದ ಮಹಾನುಭಾವರು. ಸುಸಮಾಧಿಯೊಳು ಒಲಿಸಿ ಇವರು ತ್ರಿಲೋಕ ವಿಖ್ಯಾತರು. ವೈವಸ್ವತ ಮನು ಮತ್ತು ವಿಶ್ವಾಮಿತ್ರ ಈ ಈರ್ವರು ಸಪ್ತರ್ಷಿಗಳಂತೆ ಬ್ರಹ್ಮಪುತ್ರರಲ್ಲ. ಈರ್ವರುಳಿದು ಇವರಿಬ್ಬರನ್ನ ಬಿಟ್ಟು ಎಂದು ವ್ಯಾಖ್ಯಾನಿಸಿದ್ದಾರೆ ಶ್ರೀ ಸಂಕರ್ಷಣ ಒಡೆಯರು. 16ನೇ ಕಕ್ಷಕ್ಕೆ ಸೇರಿದ ಈರ್ವರು ಸಪ್ತರ್ಷಿಗಳಿಗೆ ಸಮಾನ ಕಕ್ಷಾಪನ್ನರಾದ್ದರಿಂದ ಈ ರೀತಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.